9ನೇ ಅಧ್ಯಾಯ 10ನೇ ವಾಕ್ಯ, ಲೂಕ ಚಾಪ್ಟರ್ 9:10 ಅಲ್ಲಿ ದೇವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. And the apostles, when they were returned, told him all that they had done, and he took them and went aside privately into a desert place belonging to the city called Bethesda. Hallelujah. ಲೂಕ 9ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರು ಈ ರೀತಿ ಮಾತನಾಡ್ತಾ ಇದ್ದಾನೆ. ಇತ್ತಲಾಗಿ ಅಪೊಸ್ತಲರು ಹಿಂದಿರುಗಿ ಬಂದು ತಾವು ಮಾಡಿದ್ದನ್ನೆಲ್ಲ ಯೇಸುವಿಗೆ ವಿವರವಾಗಿ ಹೇಳಲು ಆತನು ಅವರನ್ನ ಬೆತ್ಸಾಯಿದವೆಂಬ ಊರಿಗೆ ವಿಂಗಡವಾಗಿ ಕರೆದುಕೊಂಡು ಹೋದನು. ಆದರೆ ಜನರ ಗುಂಪು ಅದನ್ನು ತಿಳಿದು ಆತನ ಹಿಂದೆ ಹೋಗಲು ಆತನು ಅವರನ್ನ ಪ್ರೀತಿಸಿ ಸ್ವೀಕರಿಸಿ ದೇವರ ರಾಜ್ಯದ ವಿಷಯವಾಗಿ ಅವರ ಸಂಗಡ ಮಾತಾಡಿ ಕ್ಷೇಮ ಬೇಕಾದವರಿಗೆ ವಾಸಿ ಮಾಡಿದನು. ಹೊತ್ತು ಇಳಿಯುತ್ತಾ ಬಂತು. ಆಗ 12 ಮಂದಿ ಶಿಷ್ಯರು ಆತನ ಬಳಿಗೆ ಬಂದು ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಸುತ್ತಲಿರುವ ಹಳ್ಳಿಪಳ್ಳಿಗಳಿಗೆ ಹೋಗಿ ಇಳಕೊಂಡು ಊಟಕ್ಕೆ ಬೇಕಾದ ಪದಾರ್ಥಗಳನ್ನ ದೊರಕಿಸಿಕೊಳ್ಳಲಿ, ನಾವು ಇಲ್ಲಿ ಅಡವಿಯ ಸ್ಥಳದಲ್ಲಿ ಇದ್ದೇವಲ್ಲ ಎಂದು ಆತನಿಗೆ ಹೇಳಲಾಗಿ ಆತನು ನೀವೇ ಅವರಿಗೆ ಊಟಕ್ಕೆ ಕೊಡ್ರಿ ಅಂದನು. ಹಾಗಾದ್ರೆ ದೇವರಾದ ಯೇಸು ಕ್ರಿಸ್ತನು ಒಂದು ಬೆತ್ಸಾಯ ಎಂಬ ಊರಿಗೆ ಆತನ ಸೇವೆಗಾಗಿ ಹೋಗಿದ್ದಾನೆ. ಅಲ್ಲಿ ಸೇವೆ ಎಲ್ಲ ಮುಗಿಸ್ಕೊಂಡು ಬರುವಾಗ ಅಪೊಸ್ತಲರಂದ್ರೆ ಯೇಸುವಿನ 12 ಜನ ಶಿಷ್ಯರನ್ನೇ ಅಪೊಸ್ತಲರೆಂದಾಗಿ ಮೊದಲು ಕರೆಯುವಂತದ್ದಾಯಿತು. ಹಲ್ಲೆಲೂಯಾ. ನಂತರ ಅನೇಕ ಅಪೊಸ್ತಲರು ನಂತರ ಸೇರುವವರಾಗಿದ್ದಾರೆ. ಹಾಗಾದ್ರೆ ಈ 12 ಜನ ಶಿಷ್ಯರು ಮತ್ತು ಯೇಸು ಕ್ರಿಸ್ತನ ಈಗ ಬೆತ್ಸಾಯ ಎಂಬ ಊರಿಗೆ ಹೋಗಿ ಅಲ್ಲೆಲ್ಲ ಸೇವೆಯನ್ನೆಲ್ಲ ಮಾಡ್ಬೇಕಿಲ್ಲವನ್ನ ಸೇವೆ ಮಾಡಿ ಮುಗಿಸಿದ್ದಾರೆ. ಅಲ್ಲಿ ದೇವರ ರಾಜ್ಯದ ವಿಷಯಗಳನ್ನ ಅವರ ಸಂಗಡ ಯೇಸು ಕ್ರಿಸ್ತನು ಮಾತನಾಡಿದ್ದಾನೆ. ಎಲ್ಲ ಮಾತುಗಳು ಬೆತ್ಸಾಯ ಎಂಬ ಊರಲ್ಲಿ ಈಗ ಸೇವೆ ಆಗೋಯ್ತು. ಯೇಸು ತೀರ್ಮಾನ ಮಾಡ್ದ ಈ ಊರು ಬೇಡ, ಇಲ್ಲ ನೆಕ್ಸ್ಟ್ ಬೇರೆ ಇನ್ನೊಂದು ಊರು ಹೋಗ್ಬಿಡೋಣ ಎಂಬುದಾಗಿ ಆತನ ತೀರ್ಮಾನ ಮಾಡಿ ಆತನು ಹೋಗ್ತಾ ಇದ್ದಾನೆ. ಆದ್ರೆ ಜನನ ಯಾರನ್ನೂ ಕರೆಯಲಿಲ್ಲ ದೇವರು, ನೀವು ನನ್ನ ಹಿಂದಿಗೆ ಬನ್ನಿ ಅಂತ. ಯೇಸು ಪಾಡಿಗೆ ಯೇಸು ಶಿಷ್ಯನ ಕರ್ಕೊಂಡು ಹೋಯ್ತಾ ಇದ್ದಾನೆ. ಆದ್ರೆ ಹಿಂದೆಗಡೆ ನೋಡಿದ್ರೆ ಒಂದು ದೊಡ್ಡ ಗುಂಪು ಏನಾಗ್ತಿದೆ ಅಂದ್ರೆ ಯೇಸು ಹಿಂದೆನೇ ಬರ್ತಾ ಇದೆ. ಅದೇ ಅಲ್ಲಿ 11ನೇ ವಾಕ್ಯ ಹೇಳುತ್ತೆ, ಆದ್ರೆ ಜನರ ಗುಂಪು ಇದನ್ನ ತಿಳಿದು ಆತನ ಹಿಂದೆ ಹೋಗಲು. ಆದ್ರೆ ಆತನ ಹಿಂದೆನೆ ಜನರು ಏನ್ ಆಗ್ತಾ ಇದಾರೆ ಅಂದ್ರೆ ಎಲ್ಲಿ ಹೋದ್ರು ಹೆಸರು ಬಿಡ್ತಾರ, ಯೇಸು ಹಿಂದೆನೆ ನಾವು ಬರ್ತೀವಿ ಅಂತ ಹೇಳಿ ಯೇಸು ಹಿಂದೆನೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಈ ದಿನ ನಾವು ಕೂಡ ಏನೇ ಆದ್ರೂ ನಮ್ಮ ಪರಿಸ್ಥಿತಿಗಳು ಏನೇ ಇದ್ರು, ಎಷ್ಟೇ ಕಷ್ಟಗಳು ಹೋರಾಟಗಳು ನಮ್ಮ ಜೀವಿತದಲ್ಲಿ ಬಂದ್ರು ನಾವು ಯೇಸುವನ್ನ ಬಿಟ್ಟು ಬಿಡಬಾರ್ದು. ಯಾವನಾದ್ರೂ ನನ್ನ ಹಿಂಬಾಲಿಸುವುದಕ್ಕೆ ಮನಸ್ಸಿದ್ರೆ ತನ್ನ ಶಿಲ್ವೆನ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ನಮ್ಮ ಶಿಲ್ವೆ ಅಂದ್ರೆ ಏನಂದ್ರೆ ಕಷ್ಟಗಳು, ಹೋರಾಟಗಳು, ದುಃಖಗಳು, ಇವೇ ಶಿಲ್ವೆಗೆ ಸೂಚನೆ. ಏನೇ ನಮ್ಮ ಜೀವಿತದಲ್ಲಿ ತೊಂದರೆಗಳು, ಸಮಸ್ಯೆಗಳು ಬಂದ್ರು ಕೂಡ ಅವೆಲ್ಲವುಗಳನ್ನ ಬಿಟ್ಟು ನಾವು ಯೇಸುವನ್ನೇ ಹಿಂಬಾಲಿಸುವ. ಯಾಕೆಂದ್ರೆ ಯೇಸು ಕ್ರಿಸ್ತನೊಬ್ಬನೇ ನಮ್ಗೆ ನಿತ್ಯ ಜೀವನ ಕೊಡುವಂತವನಾಗಿದ್ದಾನೆ. ನಿತ್ಯ ಜೀವನ ಇಡೀ ಪ್ರಪಂಚದಲ್ಲಿ ಯಾರು ಕೂಡ ಕೊಡಲು ಸಾಧ್ಯ ಇಲ್ಲ. ನಮ್ಗೆ ಬೇಕಾಗಿರೋ ವಸ್ತುಗಳಾದ್ರೆ ದುಡ್ಡು ಕೊಟ್ಬಿಟ್ಟು ಎಷ್ಟು ಅಂತ ಕೊಟ್ಟೆ ಅವೆಲ್ಲ ಕೊಂಡ್ಕೊಂಡ್ಬಿಡ್ಬೋದು. ಹಲ್ಲೆಲೂಯಾ. ಆದ್ರೆ ನಿತ್ಯ ಜೀವ ಅನ್ನೋದು ಅದೇ ಯೇಸು ಕ್ರಿಸ್ತನೊಬ್ಬನೇ ಕೊಡಲು ಆತ ಮಾತ್ರನೇ ನಮಗೆ ಶಾಶ್ವತವಾಗಿ ಬದುಕುವಂತ ಒಂದು ಆಶೀರ್ವಾದವನ್ನ ಕೊಡುವುದಕ್ಕೆ ಸಾಧ್ಯ ಇರೋದು ನಮ್ಮ ಯೇಸು ಕ್ರಿಸ್ತನಿಗೆ ಮಾತ್ರ. ಆದ್ರಿಂದ ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದಾಗ ನಿಮ್ಗೆ 12 ಜನ ಶಿಷ್ಯರೇ ನಿಮ್ಗೆ ಏನ್ ಬೇಕು ಕೇಳಿ ಎಲ್ಲ ಕೊಟ್ಬಿಡ್ತೀನಿ ಅಂದ್ರೆ ಯೇಸು ಕ್ರಿಸ್ತನಿಗೆ ಶಿಷ್ಯರ ಏನ್ ಬೇಕಾಗಿದ್ದು ಎಲ್ಲವನ್ನ ಕೇಳ್ಬಿಡೋರು. ಅವಾಗ ನಿನಗಿದ್ದು ಬೇಕಾ, ನಿನ್ ಮನೆ ಬೇಕಾ, ನಿನ್ ಕಾರ್ ಬೇಕಾ, ನಿನಗೆ ರಥ ಬೇಕಾ, ಏನ್ ಬೇಕು ಕೇಳು ಅಂತ ಕೇಳಿದ್ರು ಕೂಡ ಎಲ್ಲ ಹೇಳಿರೋದು. ಆದ್ರೆ ಅವರೆಲ್ಲ ಕೊಟ್ಟಿದ್ರು ಯೇಸು ಕ್ರಿಸ್ತನು ಶಿಷ್ಯರು ಏನ್ ಬದುಕಿರೋರ್ಗು ಉಪಯೋಗಿಸರು. ಆಮೇಲೆ ಅದೆಲ್ಲ ಕೂಡ ವೇಸ್ಟ್ ಆಗೋದು. ಆದ್ರೆ ಯೇಸು ಕ್ರಿಸ್ತನ ಹೇಳುವಂಥದ್ದು, ಯೇಸು ಸ್ವಾಮಿಗೆ ಪೇತ್ರನು ಕೂಡ ಕೇಳ್ತಾನೆ, ಸ್ವಾಮಿ ನಿನ್ಗೋಸ್ಕರ ಹೆಂಡತಿ ಮಕ್ಕಳನ್ನ ಎಲ್ಲರನ್ನ ಬಿಟ್ಕೊಂಡ್ಬಿಟ್ಟಿದೀನಿ, ಈಗ ನನಗೇನ್ ಸಿಗುತ್ತೆ ಅಂತ ಕೇಳಿದಾಗ ಯೇಸು ಕ್ರಿಸ್ತನೇ ಹೇಳ್ತಾನೆ, ನಾನು ನಿಮ್ಗೆ ನಿತ್ಯ ಜೀವ. ಆಮೇಲೆ 2ನೇ ಬರೋಣದಲ್ಲಿ ನಾನು ನಿಮ್ಗೆ ಒಂದು ಸಿಂಹಾಸನದ ಮೇಲೆ ಕೂರಿಸ್ತೇನೆ, ನೀನು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಂತ ಅಧಿಕಾರ ನಿನಗೆ ಕೊಡ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನ ನಿತ್ಯ ಜೀವದ ಕುರಿತಾಗಿ ಪೇತ್ರನ ಸಂಗಡ ಮಾತನಾಡ್ತಾನೆ. ಅದರಿಂದ ನಾವು ಯೇಸುವನ್ನ ನಂಬಬೇಕು. ಏನಕ್ಕೆ? ಲೋಕದ ಆಸ್ತಿ ಅಂತ ಸಾವು ಬರುತ್ತೆ, ಆಶೀರ್ವಾದ ಬರುತ್ತೆ ನಮಗೆಲ್ಲ. ಯೇಸುವನ್ನ ನಾವು ನಂಬಬೇಕು. ಏನಕ್ಕಂದ್ರೆ ಯೇಸು ನಮ್ಗೆ ನಿತ್ಯ ಜೀವವನ್ನು ಮುಂದೆ 100 ಕೋಟಿ ವರ್ಷ ಆದ್ರು, 1000 ಕೋಟಿ ವರ್ಷ ಆದ್ರು ಯೇಸುವಿನೊಂದಿಗೆ ಬದುಕುವಂತ ಆಶೀರ್ವಾದನೇ ನಮ್ಗೆ ಅದು ಶಾಶ್ವತವಾದ ಆಶೀರ್ವಾದ. ಆದ್ರಿಂದ ಯೇಸು ಕ್ರಿಸ್ತನು ದೇವರ ರಾಜ್ಯದ ವಿಷಯಗಳನ್ನ
ಯೇಸು ತನ್ನ ಶಿಷ್ಯರ ಸಂಗಡ ಮತ್ತೆ ಲೋಕದ ಜನರ ಸಂಗಡ ಆತನು ಮಾತನಾಡ್ತಾ ಇದ್ದ. ಹಾಲೆಲೂಯಾ. ಆದ್ರಿಂದ ನಾವು ಇಂಥ ವಿಷಯಗಳನ್ನ ಹೆಚ್ಚಾಗಿ ಮಾತನಾಡುವವರಾಗಿದ್ದೀವಿ. ದೇವರ ವಿಷಯಗಳನ್ನ ಯಾವಾಗ ಮಾತನಾಡ್ತೀವೋ ಆಗ ನಮ್ಮ ಮಧ್ಯದಲ್ಲಿ ಪವಿತ್ರ ಆತ್ಮನ ಕೆಲಸವನ್ನ ಮಾಡ್ತಾನೆ. ಯಾವಾಗ ದೇವಜನರು ಲೋಕದ ವಿಷಯಗಳನ್ನೇ ಮಾತಾಡ್ತಾ ಇದ್ಬಿಟ್ರೆ ಅಲ್ಲಿ ನಮ್ಮ ಮಧ್ಯದಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾನೆ ಒಬ್ಬ, ಇದೇ ಒಳ್ಳೆ ಟೈಮು ನಮ್ದ ಹೇಳ್ಬಿಟ್ಟು ಸೈತಾನನೇ ಬಂದು ಕೂತ್ಕೊಂಡ್ಬಿಡ್ತಾನೆ. ಅವನ ಏನ್ ಮಾಡ್ಬಿಡ್ತಾರೆ, ಲೋಕದ ಆಸ್ತಿಗಳನ್ನೇ ಅವ್ನು ತೋರಿಸಿ ಲೋಕದ ವಿಷಯಗಳನ್ನೇ ಹೇಳ್ಕೊಡುವಂತ ಲೋಕದವನ್ನೇ ನಾವು ಹಿಂಬಾಲಿಸ್ಬೇಕಂತ ಹೇಳಿ ಅವನು ಅದನ್ನೇ ಯಾವಾಗಲೂ ಬಯಸ್ತಾ ಇರ್ತಾನೆ. ನಮ್ಮ ಜೀವನದ ಮುಂದೆ ದಿನದಿಂದ ನಮ್ಮ ಸಾಯ ದಿನ ತನಕನು ನಮ್ಮನ್ನ ಸೈತಾನ ಬಿಟ್ಟು ಹೋಗಲ್ಲ. ಅವನು ಕೂಡ ನಮ್ಮ ಜೊತೆಯಲ್ಲಿ ಬರ್ತಾ ಇರ್ತಾನೆ. ನಮ್ಮ ಕಿವಿಗೆ ಹೇಳ್ಬಾರ್ದು ವಿಷಯಗಳೆಲ್ಲ ಹೇಳ್ತಾ ಇರ್ತಾನೆ. ನಮ್ಮ ಸಂಗಡ ಇಲ್ಲಿ ದೇವರಾತ್ಮನು ದೇವರ ವಾಕ್ಯ ಮಾತನಾಡ್ತಾ ಇದ್ರೆ ಸೈತಾನನು ಕೂಡ ಬೇರೆ ವಿಷಯಗಳನ್ನು ಮಾತನಾಡಿಸ್ಕೊಳ್ತಾನೆ. ಅದೇ ಟೈಮ್ಗೆ